ಈ ಬೇಸಿಗೆ ಬಿಸಿ ತಡೆಯೋಕೆ ಒಂದು ಸಖತ್ತಾಗಿರೋ ಡ್ರಿಂಕ್ ಬೇಕಾ? ಬಿಸ್ಲಲ್ಲಿ ಸುಸ್ತಾದ್ ನಿಮ್ ದೇಹಕ್ಕೆ ಈ ಒಂದ್ ಗ್ಲಾಸ್ ಕುಡಿದ್ರೆ ಸಾಕು, ದೇಹ ತಂಪು ಮಾಡುತ್ತೆ, ಹಾಗೆ ಇನ್ಸ್ಟೆಂಟ್ ಎನರ್ಜಿನೂ ಕೂಡ ಕೊಡುತ್ತೆ. ಇದನ್ ಒಂದ್ಸಲ ಮಾಡಿಟ್ಕೊಂಡು 2-3 ತಿಂಗಳು ಬೇಸಿಗೆ ಮುಗಿಯೋ ತನಕ ಯಾವಾಗ ಕುಡಿಬೇಕು ಅನ್ಸುತ್ತೋ ಆಂಪನ್ನ ಆವಾಗ ಕುಡಿಬಹುದು ಅನ್ನೋ ತರ ಹೇಗ್ ಸ್ಟೋರ್ ಮಾಡಿಟ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇದಕ್ ನಾನು 3 ಹಸಿ ಮಾವಿನಕಾಯಿ ತಗೊಂಡಿದ್ದೀನಿ. ಇದು ಸುಮಾರು 700 ಗ್ರಾಮ್ ಇದೆ. ಮೊದಲು ಮಾವಿನಕಾಯಿ ತೊಟ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಅದರ ಸಿಪ್ಪೆ ಎಲ್ಲ ಸುಲ್ಕೊಂಡ್ಬಿಡೋಣ. ಸುಮಾರು ಜನ ಇದನ್ನ ಪೂರ್ತಿ ಸಿಪ್ಪೆ ಸಮೇತ ಬೇಯಿಸ್ಕೊಳ್ತಾರೆ, ನಂತರ ಸಿಪ್ಪೆ ತೆಕ್ಕೊಳ್ತಾರೆ. ನಾನಿಲ್ಲಿ ಸಿಪ್ಪೆ ಮೊದಲು ತೆಕ್ಕೊಂಡ್ಬಿಡ್ತೀನಿ. ಈ ಸಿಪ್ಪೆನ ನೀವು ಚಟ್ನಿಗಳಿಗೂ ಕೂಡ ಉಪಯೋಗಿಸ್ಕೋಬಹುದು. ಈ ಮಾವಿನಕಾಯಿಗಳನ್ನ ಕುಕ್ಕರ್ ಅಲ್ಲಿ ಇಟ್ಟು ಸ್ವಲ್ಪ ನೀರ್ ಹಾಕಿ ಅದನ್ನ 3 ವಿಸಲ್ ಕೂಗಿಸ್ಕೊಳ್ಳಿ. ನೀರನ್ನ ಕಮ್ಮಿನೇ ಹಾಕೊಳ್ಳಿ, ಯಾಕಂದ್ರೆ ಇದನ್ನ ನಾವು ಶರ್ಬತ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ತಾ ಇದೀವಿ. 3 ವಿಸಲ್ ಕೂಗಿದ್ಮೇಲೆ ಆರೋದಕ್ಕೆ ಬಿಡಿ. ನಂತರ ನೋಡಿ ಮಾವಿನಕಾಯಿ ಬೆಂದಿದೆ. ನೋಡಿ ಸ್ಪೂನಲ್ಲಿ ಹೀಗೆ ಎಳೆದ್ರೆ ಎಲ್ಲ ಎಷ್ಟು ಚೆನ್ನಾಗಿ ಹಾಗೆ ಬಿಟ್ಕೊಂಡು ಬಂದಿದೆ. ಇದನ್ನ ಆರೋದಕ್ಕೆ ಬಿಟ್ಟು ಬಿಡೋಣ. ಆರದ್ಮೇಲೆ ಓಟೆಲಿರೋ ಪಲ್ಪನ್ನು ಕೂಡ ಸ್ಪೂನಲ್ಲಿ ಸಂಪೂರ್ಣವಾಗಿ ಎಳ್ಕೊಂಡ್ಬಿಡೋಣ. ಮಾವಿನಕಾಯಿಗಳನ್ನ ಉಪಯೋಗಿಸಕ್ ಮುಂಚೆ ಅದನ್ನ ರಾತ್ರಿ ಪೂರ್ತಿ ತಣ್ಣೀರಲ್ಲಿ ನೆನೆಸಿ ನಂತರ ಉಪಯೋಗಿಸಿದ್ರೆ ಅದು ಹೀಟಿನ ಅಂಶ ಎಲ್ಲ ಹೋಗಿ ಬಹಳ ತಂಪಾಗುತ್ತೆ. ಇದು ಈಗ ಪಲ್ಪ್ ಎಲ್ಲ ಪೂರ್ತಿ ತೆಕ್ಕೊಂಡಾಗಿದೆ. ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ನಂತರ ಇದಕ್ಕೆ 2 ಇಂಚಷ್ಟು ಶುಂಠಿ, 2 ಹಸಿಮೆಣಸಿನಕಾಯಿನ ಮುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಚಟ್ಪಟ ಫ್ಲೇವರ್ ಕೊಡುವಂತ 1 ಟೇಬಲ್ ಸ್ಪೂನ್ ಬ್ಲಾಕ್ ಸಾಲ್ಟ್, 2 ಟೀ ಸ್ಪೂನ್ ನಷ್ಟು ಸೋಂಪಿನ ಪುಡಿ, 1 ಟೀ ಸ್ಪೂನ್ ನಷ್ಟು ಬ್ಲಾಕ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ನಷ್ಟು ಹುರಿದಿರೋ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಏಲಕ್ಕಿ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಬಿಳಿ ಉಪ್ಪು, ಒಂದು ದೊಡ್ಡ ಹಿಡಿಯಷ್ಟು ಪುದೀನ ಎಲೆಗಳನ್ನು ಹಾಕಿ ನೀರ್ ಸೇರಿಸದೆ ಎಲ್ಲವನ್ನು ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ಒಂದು ಪಾತ್ರೆಗೆ ಅರ್ಧ ಕೆಜಿಯಷ್ಟು ಬಿಳಿ ಕಲ್ಸಕ್ಕರೆ ಪುಡಿ ಹಾಕೊಂಡು ಅದರ ಅರ್ಧದಷ್ಟು ನೀರ್ ಹಾಕೊಂಡು ಅದನ್ನ ತಿರುಗಿಸ್ಬಿಟ್ಟು ಸಕ್ಕರೆ ಕರಗೋ ತನಕ ಅದನ್ನ ಬಿಟ್ಟು ಬಿಡೋಣ. ಇಲ್ಲಿ ಸಕ್ಕರೆ ಕರಗಬೇಕಷ್ಟೇ, ಪಾಕ ಬರೋದ್ ಬೇಕಿಲ್ಲ. ಈ ಶರ್ಬತ್ನ ಈಗಲೇ ಮಾಡ್ಕೊಳ್ತೀವಿ, ಸ್ಟೋರ್ ಮಾಡ್ಕೊಳ್ಳೋದಿಲ್ಲ ಅನ್ನೋದಾದ್ರೆ ಈ ಪ್ರೋಸೆಸ್ನ ನೀವು ಸ್ಕಿಪ್ ಮಾಡ್ಕೋಬಹುದು. ನಾವು ರುಬ್ಬೋವಾಗ್ಲೇ ಅರ್ಧ ಕೆಜಿಯಷ್ಟು ಬಿಳಿ ಕಲ್ಸಕ್ಕರೆ ಪುಡಿ ಹಾಕಿ ರುಬ್ಬಿ ಅದನ್ನ ಉಪಯೋಗಿಸ್ಕೋಬಹುದು. ಇಲ್ಲ ಇದನ್ನ ನಾವು ಒಂದ್ಸಲ ಮಾಡಿ 3 ತಿಂಗಳಿಗೆ ಆಗೋಷ್ಟು ಸ್ಟೋರ್ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ಈ ಪ್ರೋಸೆಸ್ನ ಮುಂದುವರ್ಸೋಣ. ಸಕ್ಕರೆ ಎಲ್ಲ ಕರಗಿದ ನಂತರ ಅದಕ್ಕೆ ರುಬ್ಬಿರೋ ಮಿಶ್ರಣ ಹಾಕ್ಬಿಟ್ಟು ಬೇಕಾದ್ರೆ ನಿಮಗೆ 1 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನೂ ಹಾಕ್ಬಿಟ್ಟು ಇಲ್ಲಿ ಇದನ್ನ ಸ್ವಲ್ಪ ಅಂಟು ಪಾಕ ಬರೋ ತನಕ ನಾವು ಅದನ್ನ ತಿರುಗಿಸ್ತಾ ಇರಬೇಕು. ಇಲ್ಲಿ ಒಂದೇಳೆ ಪಾಕ ಬರೋದು ಬೇಕಿಲ್ಲ. ನೋಡಿ ಈ ರೀತಿ ಕೈಯಿಂದ ಮುಟ್ಟದಾಗ ಅದು ಅಂಟುತ್ತೆ ಅಷ್ಟೇ. ಒಂದೇಳೆ ಪಾಕ ಬರೋಕ್ ಮುಂಚೆನೆ ನಿಲ್ಲಿಸ್ಬೇಕಾಗುತ್ತೆ. ಬರೀ ಕೈ ಅಂಟು ಬಂದ್ರೆ ಸಾಕು, ಶರ್ಬತ್ಗೆ ರೆಡಿ ಆಗಿದೆ ಅಂತ ಅರ್ಥ. ಇಲ್ಲಿ ಫುಡ್ ಕಲರ್ ಒಳ್ಳೇದಲ್ಲ ಅನ್ನೋದಕ್ಕೋಸ್ಕರ ನಾನು ಯಾವುದೇ ಫುಡ್ ಕಲರ್ ಹಾಕಿಲ್ಲ. ಜ್ಯೂಸ್ ಗ್ರೀನ್ ಕಲರ್ ಆಗಿ ಕಾಣಬೇಕು ಅಂತ ಇಷ್ಟ ಇರೋರು ಬೇಕಾದ್ರೆ ಹಾಕೊಳ್ಳಿ. ಈಗ ಒಂದು ಗ್ಲಾಸ್ಗೆ ಐಸ್ ಕ್ಯೂಬ್ಸ್ ಹಾಕಿ ಶರ್ಬತ್ ಮಿಕ್ಸ್ 2-3 ಟೇಬಲ್ ಸ್ಪೂನ್ ಹಾಕೊಂಡು ನೀರ್ ಹಾಕಿ ತಂಪು ಮಾಡುವಂತಹ ಸಬ್ಜ ಬೀಜಗಳನ್ನ ಹಾಕೊಂಡ್ರೆ ಇನ್ಸ್ಟೆಂಟ್ ಎನರ್ಜಿ ಕೊಡುವಂತ ಚಟ್ಪಟ ಅಂತ ಇರೋ ರುಚಿಕರವಾದ, ಆರೋಗ್ಯಕರವಾದ ಹಾಗೂ ದೇಹಕ್ಕೆ ತಂಪು ನೀಡುವಂತ ಆಂಪನ್ನ ಮನೆಯಲ್ಲೇ ಸುಲಭವಾಗಿ ಸಿದ್ಧವಾಯ್ತು. ಕಚ್ಚಾ ಮಾವಿನಕಾಯಿ ಸಿಗೋ ಸೀಸನ್ ಅಲ್ಲಿ ಖಂಡಿತ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.